ಎಲ್ರಿಗೂ ನಮಸ್ಕಾರ. ಮೈಸೂರಿನ ಸಂಸ್ಕೃತಿ ಆದಿ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ಗೆ ನಾನು ಮಾಡ್ತಿರುವಂತಹ ಅನುಭವಗಳ ಹಂಚಿಕೆಯ ಮಾಲಿಕೆಯಲ್ಲಿ ಇವತ್ತು ನಾನು ರೇಡಿಯೋದ ನನ್ನ ಅನುಭವಗಳನ್ನ ಮುಂದುವರಿಸ್ತಾ ಇದ್ದೀನಿ. ಕ್ಷಮಿಸಿ, ನಿಮ್ಮನ್ನು ಬಿಟ್ಟು ನಾನು ಟೀ ಕುಡಿತಾ ಇದ್ದೀನಿ. ಇದು ನನ್ನ ಟೀ ಟೈಮ್. ಅಂದ್ರೆ ಸಾಹಿತಿಗಳಿಗೆ ಎಲ್ಲರಿಗೂ ಸಹ ಕಾಫಿ ಟೀ ಇದ್ರೆ ಒಂದ್ ಸ್ವಲ್ಪ ಉತ್ಸಾಹ ಇರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ನಿಮಿಷ ನಿಮಗೆ ಹೇಳ್ತಾ ಇದ್ದೆ. ನಾನು ಕಳೆದ ಅಧ್ಯಾಯದಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದೆ, ಚೈಲ್ಡ್ ಪ್ರೊಡಿಜಿ ಅಂತಾರಲ್ಲ ಆ ಥರ. ನೋಡಿ, ಉದಾಹರಣೆಗೆ ಕೆಳಗಿನ ಚಿತ್ರ ನನ್ನ ಬಾಲ್ಯದ ನೇರ ಪ್ರಸಾರದ ನಾಟಕ. ಇದ್ಯಾವುದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಿರ್ದೇಶಕನ ಸೀಟ್ನಲ್ಲಿ ಕುಳಿತು ಈ ರೆಕಾರ್ಡನ್ನ, ಸಂಗೀತದ ರೆಕಾರ್ಡನ್ನ ಹಾಕ್ತಾ ನೇರ ಪ್ರಸಾರದಲ್ಲಿ ಭಾಗವಹಿಸ್ತಿರೋರು ನಿರ್ದೇಶನ ಮಾಡಿದಂತ ನನ್ನ ತಂದೆ NS ವಾಮನ್. ಇದು ಯಾರ್ಯಾರು ಕಲಾವಿದರು ಅಂತೂ ನನಗೆ ಗೊತ್ತಿದೆ. ಇದು ಹುಚ್ಚ ಅನ್ನುವಂಥ ಒಂದು AS ಮೂರ್ತಿಯವರು ಬರೆದಂಥ ನಾಟಕ. ಇದರಲ್ಲಿ ಯಾರ್ಯಾರಿದ್ದಾರೆ ನೋಡಿ, ಇವರು NL ದುರ್ಗ್ ಅಂತ, ಇವರು N ಸದಾನಂದ್ ಅಂತ ರಂಗಭೂಮಿಯವರು, ಇವರು ಕಲಾಲ್ ಅಂತ ಹೇಳಿ, ಇವರು ಪ್ರಭಾ ಶಿರೂರ್ ಅಂತ ಹೇಳಿ, ಇವರು VD ದೇಶಪಾಂಡೆ, ಇವರು RG ಚಿಲಕ್ವಾಡ್. ಇದು ನಾನು. ಹೌದು. ಅಂದ್ರೆ ನಾನು ಏನೇ ಹೇಳಿದ್ರು ಬಹಳ ಜನ ಏನೇನೋ ಹೇಳ್ತಾರೆ, ಯಾವ್ದು ದಾಖಲೆ ಇಟ್ಕೊಂಡ್ರಲ್ಲ. ನಾನ್ ನಿಮ್ಗೆ ಹೇಳದ್ನಲ್ಲ, ನನಗ್ ಬರ್ತಿದ್ದ ₹5 ನೋಡಿ, ಇದು ನೋಡಿ ಕೆಳಗಡೆ ಫೋಟೋ. ಅಂದ್ರೆ ನಾನ್ ನಿಮ್ಗೆ ಹೇಳದ್ನಲ್ಲ ಆಗ್ಲೇನೆ, ಈ ಫೋಟೋಗ್ರಾಫರ್ ಹತ್ರ ₹5 ಕೊಟ್ಟು ನಾನು ಫೋಟೋ ಇಸ್ಕೊಳ್ತಾ ಇದ್ದೆ. ನಮ್ ತಂದೆದು ನಂದು. ಸಂಗ್ರಾಹಕನಾಗಿದ್ದೆ ಅಂತ ಹೇಳೋದಕ್ಕೆ. ಅದ್ ಯಾಕೆ ನಂಗೆ ಆಸಕ್ತಿ ಬಂತು ಗೊತ್ತಿಲ್ಲ. ಇವತ್ತಿಗೂ ನಂಗೆ ಆ ಪ್ರಶ್ನೆಗೆ ಉತ್ತರ ಹೊಳೋದಿಲ್ಲ. ಆ ದೇವ್ರು ನನಗೆ ಯಾಕೆ ಬುದ್ಧಿ ಕೊಟ್ಟ? ₹5 ಕೊಟ್ರೆ ತಿಂಡಿ ತಿನ್ಬೋದಾಗಿತ್ತು, ಚಡ್ಡಿ ಹೊಲ್ಸ್ಕೋಬೋದಾಗಿತ್ತು, ಇನ್ನೇನೋ ಇದ್ ಮಾಡ್ಬೋದಾಗಿತ್ತು. ಆದ್ರೆ ಫೋಟೋನ ಯಾಕೆ ಸಂಗ್ರಹಿಸ್ಬೇಕು? ಪುಸ್ತಕಗಳನ್ನ ಯಾಕೆ ಸಂಗ್ರಹಿಸ್ಬೇಕು? ನಾನೇನು ಮುಂದೆ ಸಾಹಿತ್ಯ ಆಗ್ತೀನಿ ಅಂತ ಕನ್ಸು ಬಿದ್ದಿತ್ತ? ನಮ್ ತಂದೆ ಬರೀಲಿಲ್ಲ, ನಮ್ ತಂದೆ ಬರ್ಸೋದ್ರು ಎಲ್ಲರ ಹತ್ರ. ಆದ್ರೆ ನಾನ್ ಯಾಕೆ ಅದೇ ಗೊತ್ತಿಲ್ಲ. ಈಗ ನೋಡಿ, ಇಲ್ಲೂ ನೋಡಿ, ಹಾಗೆ ಇಲ್ಲಿ ನೋಡಿ, ರೇಡಿಯೋ ನಾಟಕಗಳು. ಆಮೇಲೆ ನನಗೆ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ನೀವು ಬರೆದದ್ದೆಲ್ಲ ಪುಸ್ತಕ ಮಾಡ್ಬೇಕಾ? ಪುಸ್ತಕ ಬರೆದ್ರೆ ಏನ್ ಸಿಗುತ್ತೆ ನಿಮ್ಗೆ? ಎಷ್ಟು ದುಡ್ಡು ಸಿಗುತ್ತೆ? ಅದ್ರಲ್ಲಿ ಮನೆ ಕಟ್ತೀರಾ? ನೀವೇ ಯಾಕೆ ಪಬ್ಲಿಷ್ ಮಾಡ್ತೀರಾ ನಿಮ್ಮ ಆಸಕ್ತಿ ಪ್ರಕಾಶನದಿಂದ? ಬೇರೆ ಪಬ್ಲಿಷರ್ಗೆ ಯಾಕೆ ಕೊಡಲ್ಲ? ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ನನ್ನಲ್ಲಿ ಆ ಕಾಲದಲ್ಲೇ, ನನ್ನ 7ನೇ ವರ್ಷದಲ್ಲಿ 8ನೇ ವರ್ಷದಲ್ಲಿ ದೇವರು ನನ್ನ ಕಣ್ಣನ್ನ, ಒಳಗಿನ ಕಣ್ಣನ್ನ ಹ್ಯಾಕ್ ತೆಗ್ಸಿದಾನೆ ಅಂದ್ರೆ, ಲೋ ಮರಿ, ನೀನು ಮುಂದೆ ಏನಾಗ್ತೀಯೋ ಗೊತ್ತಿಲ್ಲ, ಯಾವ ಕ್ಷೇತ್ರಕ್ಕೆ ಹೋದ್ರೂ ನೀನ್ ಸಲ್ಲಬೇಕು. ಇಲ್ಲಿ ಸಲ್ಲುವವನು ಅಲ್ಲೂ ಸಲ್ಲಬೇಕು, ಎಲ್ಲೆಲ್ಲೂ ಸಲ್ಲಬೇಕು. ಹಂಗೆ ತಯಾರಾಗುವಂತ ನನಗೆ ಹೇಳಿದ್ನೋ ಏನೋ ಗೊತ್ತಿಲ್ಲ. ಯಾಕೆ ಅಂದ್ರೆ, ನಾ ರೇಡಿಯೋಗೆ ಹೋಗ್ತೀನೋ ಗೊತ್ತಿಲ್ಲ, ರಂಗಭೂಮಿಗೆ ಹೋಗ್ತೀನೋ ಗೊತ್ತಿಲ್ಲ, ಯಾವ್ದೋ ಆಫೀಸಲ್ಲಿ ಕ್ಲಾರ್ಕ್ ಆಗ್ತೀನೋ ಗೊತ್ತಿಲ್ಲ, ಅಥವಾ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ, ಗೊತ್ತು ಗುರಿ ಇಲ್ಲೇ ಇಲ್ಲ. ಆದ್ರೆ ನನ್ನ ವ್ಯಕ್ತಿತ್ವ ಹಾಗೆ ಸಿದ್ಧವಾಯ್ತು. ನಾನು ಈಗ ಎಲ್ಲರಿಗೂ ಅದನ್ನ ಹೇಳ್ತೀನಿ, ನಿಮ್ಮ ಮಕ್ಳಿಗೆ ಓದಕ್ ಹೇಳಿ ಪೇಪರು, ನಿಮ್ಮ ಮಕ್ಳಿಗೆ ರೇಡಿಯೋ ಕೇಳಕ್ ಹೇಳಿ, ನಿಮ್ಮ ಮಕ್ಳಿಗೆ TV ಒಳ್ಳೆ ಕಾರ್ಯಕ್ರಮ ನೋಡಕ್ ಹೇಳಿ. ಚಂದನ ಟಿವಿಯಲ್ಲಿ ಬೆಳಗ್ಗೆ 7:30 ಬರೋ ನ್ಯೂಸ್ ನೋಡಿ, 8 ಗಂಟೆಗೆ ಬರುವಂತ ಸಾಧಕರ ಸಾಧನೆಯ 1 ಗಂಟೆ ಕಾಲ ನೋಡಿ ಅಂತ. ನಿಮ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ಚಂದನ ಟಿವಿಯಲ್ಲಿ ನಂದು 3 ಸಲ ಸಂದರ್ಶನ ಆಗಿದೆ ಸಾಧಕರು ಅಂತ. 2007ರಲ್ಲಿ ನಾನು ಬಿಜಾಪುರದಲ್ಲಿದ್ದಾಗ ಕರೆದ್ರು. 2014ರಲ್ಲಿ 1 ವರ್ಷ ನಾನು TV ಸ್ಟೇಷನ್ ಅಲ್ಲಿ ಕ್ಯಾಜುವಲ್ ಡ್ಯೂಟಿ ಆಫೀಸರ್ ಆಗಿ ಕೆಲಸ ಮಾಡಿದೆ, ಆಗ ಮಾಡಿದ್ರು. ಈಗ ಇತ್ತೀಚೆಗೆ ಕಳೆದ ವರ್ಷ ಸೆಪ್ಟೆಂಬರ್ 29ಕ್ಕೆ ನೇರ ಪ್ರಸಾರದಲ್ಲಿ ನನ್ನ ಸಂದರ್ಶನ ಆಯ್ತು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲಬೇಕು ಅಂತ ಏನ್ ಗುರಿ ಇದೆ, ಎಲ್ರಿಗೂ ಸಲ್ಲಕ್ಕಾಗಲ್ಲ. 1 ಸೆಕೆಂಡು ವೇಸ್ಟ್ ಮಾಡದೆ, ತಯಾರಿ ಮಾಡದೆ, ಸತತವಾಗಿ ಓತ ಪ್ರೇತವಾಗಿ ನೀವು ಮಾತಾಡ್ತೀರಿ ಅಂದ್ರೆ ಒಳಗಡೆ ಗಟ್ಟಿ ಇರಬೇಕು, ನಿಮ್ಮ ಮನಸ್ಸು ಗಟ್ಟಿ ಇರಬೇಕು, ನಿಮ್ಮ ಧ್ವನಿ ಗಟ್ಟಿ ಇರಬೇಕು. ಅನುಭವಗಳನ್ನ ಹೇಳ್ತಾ ಹೋದಾಗ ಅಕಸ್ಮಾತ್ ನೀವೇ ಕೇಳಿದ್ರಿ, ಎಲ್ರಿ ಇದೆ ದಾಖಲೆ, ಎಲ್ರಿ ಹೇಳ್ತೀರಿ ಅಂತಂದ್ರೆ ನಾನು ತೋರಿಸೋ ಹಾಗಿರ್ಬೇಕು, ನಾ ಹೇಳೋ ಹಾಗಿರ್ಬೇಕು.
ನನ್ನಲ್ಲಿ ಪುಸ್ತಕ ರೂಪದಲ್ಲಿದೆ, ಹಸ್ತಪ್ರತಿ ರೂಪದಲ್ಲಿದೆ, ಕ್ಯಾಸೆಟ್ ರೂಪದಲ್ಲಿದೆ, CD ರೂಪದಲ್ಲಿದೆ, ಎಲ್ಲ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹೀಗಾಗಿ ನಾನು 500 ಹೇಳಿದ್ರೆ ನನ್ನ ಹತ್ರ 600 ಸ್ಟಾಕ್ ಇದೆ, 700 ಸ್ಟಾಕ್ ಇದೆ. ಅಂದ್ರೆ ಚಿಕ್ಕದಾಗಿಟ್ಕೊಂಡು ಅದನ್ನು ದೊಡ್ಡದಾಗಿ ಚಿತ್ರಿಸುವಂತ ಬಹಳ ಜನ ಇದ್ದಾರೆ. ಅವ್ರವ್ರನ್ನ ಹೊಗಳ್ಕೊಂಡು ಪರಸ್ಪರ ಹೊಗಳುವಿಕೆ ಸಂಘ ಮಾಡ್ಕೊಂಡು ಬೇರೆಯವ್ರ ಕಾಲು ಎಳಿತಾರೆ ಗುಂಪು ಮಾಡ್ಕೊಂಡು. ಆದ್ರೆ ನಾನು ಯಾವ ಗುಂಪಲ್ಲೂ ಇಲ್ಲ, ಎಲ್ಲರಲ್ಲೂ ಇದ್ದೀನಿ ನಾನು. ಹೀಗಾಗಿ ಯಾಕೆ ಅಂದ್ರೆ ನಮಗೆ ಎಲ್ಲರನ್ನೂ ಸಮಾನವಾಗಿ ಕಾಣಿಸುವಂತ ಪದ್ಧತಿಯನ್ನ ಬಾಲ್ಯದಲ್ಲಿ ನಮ್ಮ ತಂದೆ ನಮಗ್ ಕೊಟ್ರು. ಈಗ ನಾವು ಶ್ರೋತ್ರಿಯ ಬ್ರಾಹ್ಮಣರು, ಅಯ್ಯರ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇವೆ. ಪ್ರತಿನಿತ್ಯ ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಮಾಡಿ ನಂತರ ಊಟ ಮಾಡಬೇಕು. ಹೀಗಿರುವಾಗ ನಮ್ಮ ತಂದೆ ನಾಟಕ ಕ್ಷೇತ್ರಕ್ಕೆ, ರೇಡಿಯೋ ಕ್ಷೇತ್ರಕ್ಕೆ ಹೋದ್ರೆ ಅವ್ರ ಮನೆಗೆ ಬರೋದೇ ರಾತ್ರಿ, ಮನೆಗೆ ಬರೋದೇ ಬೆಳಗಿನ ಜಾವ, ಮಲ್ಕೊಳ್ಳೋದು ಮಧ್ಯಾಹ್ನ. ಅಂದ್ರೆ ನಾನ್ ಹೇಳ್ತಾ ಇರೋದೇನು ಅಂದ್ರೆ, ಜೀವನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಆ ಕೆಲಸವನ್ನ ಪರ್ಫೆಕ್ಟ್ ಮಾಡ್ಬೇಕು ನಮ್ಮ ಗುರಿ ಅಂತ ಅಂದಾಗ ಉಳಿದದ್ದೆಲ್ಲ ಕುಟುಂಬ ಜೀವನ ಇರಬಹುದು, ತಿನ್ನೋದು ಉಣ್ಣೋದು ಬೇಕು, ಆದ್ರೆ ಬೇರೆ ಕಡೆಗೆ ಹೋಗಕ್ ಸಮಯ ಇರೋಲ್ಲ. ಹೀಗಾಗಿ ಅವರು ಜನರಲ್ಲೇ ದೇವ್ರನ್ನ ಕಂಡ್ರು. ನಾನು ಸಹ ಹಾಗೆ ಎಲ್ಲ ಜನರಲ್ಲಿ ನನ್ನವರನ್ನ ಕಾಣ್ತೀನಿ. ಈಗ ನೋಡಿ, ನಮ್ಮ ಮನೆ ಅಡಿಗೆ ಮನೆಗೆ ಯಾರು ಬೇಕಾದ್ರೂ ಬರ್ಬೋದಾಗಿತ್ತು. NG ಮೂಗೇರಿ ಅಂತ ಒಬ್ಬರಿದ್ರು, ಅವರು ಮುಸ್ಲಿಂ, ಆದ್ರೆ ಅತ್ಯುತ್ತಮ ಕಲಾವಿದ್ರು. ಅಡಿಗೆ ಮನೆಗೆ ಬಂದು ನಮ್ಮ ಜೊತೆ ಸಾಮೂಹಿಕ ಊಟ ಮಾಡ್ತಿದ್ರು. ಪಂಡ್ರಿಬಾಯಿ ಅವರು ಬಂದು ನಮ್ಮ ಮನೆ ಒಂದು ಕಲ್ಲಿನ ನೆಲದ ಮೇಲೆ ಕೂತ್ಕೊಂಡಿದ್ರು, ಅಲ್ಲೇ ಊಟ ಮಾಡಿ ಅವರು ಕರಿ ಇಳಿಕಲ್ ಸೀರೆ ಉಟ್ಕೊಂಡು ಕರಿ ಬಳೆಗಳನ್ನೆಲ್ಲ ತೊಟ್ಕೊಂಡ್ ಬಂದಿದ್ರು. ಅವರು ಚಿಂದೋಡಿ ಲೀಲಾ KBR ಡ್ರಾಮಾ ಕಂಪನಿ ಹುಬ್ಳಿಗೆ ನಾಟಕಕ್ಕೆ ಬಂದಿದ್ರು. ಹಾಗೆ ಧಾರವಾಡ ಆಕಾಶವಾಣಿಯಲ್ಲಿ ವಿಷಕನ್ಯೆ ಅನ್ನುವಂಥ ನಾಟಕದ ರೆಕಾರ್ಡಿಂಗ್ ಬಂದಿದ್ರು. ಅವರು ಸಹ ನಮ್ಮ ಮನೆ ಮೇಲೆ ಮಲಗಿದ್ರು ಮನೆಯಲ್ಲಿ. ಹೀಗಾಗಿ ನಾಟಕ ಕ್ಷೇತ್ರದವರು, ಸಿನಿಮಾದವರು ಎಲ್ಲ ನಮ್ಮ ಮನೆಗೆ ಬಂದಿದ್ರು. ನರಸಿಂಹರಾಜು ಅವ್ರ ಹೆಂಡತಿ ಬಂದು 3 ದಿವಸ ಇದ್ರು, ಬಾಲಕೃಷ್ಣ ಅವ್ರು ಬಂದಿದ್ರು, ರಾಜ್ಕುಮಾರ್ ಅವ್ರು ಬಂದಿದ್ರು. ಈಗ ನನ್ನ ಬಾಲ್ಯದಲ್ಲಿ ರಾಜ್ಕುಮಾರ್ ಅವರು ಒಂದು ನೆನಪನ್ನು ನಿಮಗೆ ಹೇಳ್ಬೇಕು ನಾನು. ಏನು ಅಂತಂದ್ರೆ, ನಮ್ಮ ಮನೆ ಧಾರವಾಡದ ಸೈದಾಪುರದಲ್ಲಿತ್ತು. ನಾವು ಮಹೇಂದ್ರ ಕರ್ಚಾಳ್ ಮನೆಗೆ ಹೋಗೋದಕ್ಕೆ ಮೊದಲು 58ರಿಂದ 60ನೇ ಇಸ್ವಿ ತನಕ ನಾವು ಕೊಪ್ಪದ ಕೆರೆ ಅನ್ನೋದ್ರ ಹತ್ರ ಇದ್ವಿ. ಚಿಕ್ಕ ಮನೆ, ತಾರಸಿ ಮನೆ. ಆಗ 59ನೇ ಇಸ್ವಿ ಶ್ರೀಕೃಷ್ಣ ಗಾರ್ಡಿ ಚಲನಚಿತ್ರ ರಿಲೀಸ್ ಆಗಿತ್ತು. ಧಾರವಾಡದ ಧಾರವಾಡದ ವಿಜಯ ಟಾಕೀಸ್ ನಲ್ಲಿ ಅದು ಬಿಡುಗಡೆ ಆಗಿತ್ತು. ಅಲ್ಲಿ ಮ್ಯಾನೇಜರ್ ನಾಡ್ಗೀರ್ ಅನ್ನೋರು ನಮ್ಮ ತಂದೆಗೆ ಬಹಳ ಆಪ್ತರವರು. ನಮ್ಮ ಮನೆಗೆ ಶ್ರೀಕೃಷ್ಣ ಗಾರ್ಡಿಯಲ್ಲಿ ಅಭಿನಯಿಸಿದಂತ ಎಲ್ಲ ಕಲಾವಿದರು, ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿಯವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು, ಹುಣಸೂರು ಕೃಷ್ಣಮೂರ್ತಿಯವ್ರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರು, ಆಮೇಲೆ ಬೇರೆ ಬೇರೆಯವರೆಲ್ಲ ಬಂದಿದ್ರು. ಬಂದಾಗ SK ಭಗವಾನ್ ಅವರು ಎಲ್ಲ ಬಂದಿದ್ರು. ನಮ್ಮ ಮನೆಯಲ್ಲಿ ಬಿಸಿಬೇಳೆ ಬಾತು, ಮೊಸರನ್ನ, ಪಾಯಸ ಊಟ ಮಾಡಿ ಎಲ್ಲರೂ ಮಾತಾಡ್ತಾ ಕೂತಿದ್ರು. ರಾಜ್ಕುಮಾರ್ ಅವ್ರು ಮಾತ್ರ ಮಧ್ಯಾಹ್ನ ವಿಶ್ರಾಂತಿಗೆ ಹೋಗಿದ್ರು. ನಿಮಗೆ ಗೊತ್ತಿರಬೇಕು, ಶ್ರೀಕೃಷ್ಣ ಗಾರ್ಡಿ ಹುಣಸೂರು ಕೃಷ್ಣಮೂರ್ತಿಯವರು ಬರೆದಿದ್ದು. ಎಲೆವಾಳ ಸಿದ್ದಯ್ಯ ಅವರು ಕೃಷ್ಣನ ಪಾತ್ರ ಮಾಡಿದ್ರು. ಆಮೇಲೆ ಅರ್ಜುನನ ಪಾತ್ರದಲ್ಲಿ ರಾಜ್ಕುಮಾರ್ ಇದ್ರು. ಆಮೇಲೆ ನಿಮ್ಗೆ ಗೊತ್ತಿಲ್ಲದಿರೋ ಒಂದು ವಿಷಯ ಇದೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಚಿತ್ರರಂಗದ ತಮ್ಮ ಇಡೀ ಜೀವನದಲ್ಲಿ ಎಲ್ಲೂ ಪಾಠ ಮಾಡಿಲ್ಲ. ಆದ್ರೆ ಶ್ರೀಕೃಷ್ಣ ಗಾರ್ಡಿಯಲ್ಲಿ ಇಂದ್ರನ ಹೆಂಡತಿ ಶಚಿ ಪಾಠ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಮನೆಗೆ ಬಂದಿದ್ರು. ರಾಜ್ಕುಮಾರ್ ಅವರು ಊಟ ಮಾಡಿದ ಮೇಲೆ ಲಘು ವಿಶ್ರಾಂತಿಗೆ ಅಲ್ಲೇ ಚಿಕ್ಕ ರೂಮ್ ನಲ್ಲಿ ಚಾಪೆ ಮೇಲೆ ಮಲಗಿದ್ರು. ಅಷ್ಟು ಸರಳ ಜೀವನ ಅವ್ರದ್ದು. ಆಗ ಆ ನಾಡಿಗೆರವರು ಓಡಾಡ್ ಬಂದ್ರು ವಿಜಯ ಟಾಕೀಸ್ನವರು. ವಾಮನ್ ರಾಯ್ರೆ, ನೀವು ಇವ್ರನ್ನೆಲ್ಲ ನಮ್ಮ ಸಿನಿಮಾ ಟಾಕೀಸಿಗೆ ಕರ್ಕೊಂಬರ್ತೀನಿ ಅಂತೇಳಿ ಪ್ರೇಕ್ಷಕರು ಕಾದು ಕೂತಿದ್ದಾರೆ, ಬಂದೇ ಇಲ್ವಲ್ಲ ಅಂದ್ರು. ಆವಾಗ ಅಲ್ಲಿರೋ ಬೇರೆ ಜನರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಕ್ಯಾಮ್ರಾಮನ್, ರಾಜ್ಕುಮಾರ್ ಅವ್ರು ಮಲಗಿದ್ದಾರೆ, ರಾಜ್ಕುಮಾರ್ ಅವ್ರು ಮಲಗಿದ್ದಾರೆ, ಅವ್ರು ಯಾರು ಎಬ್ಸೋರು ಅಂತಂದ್ರು. ನಾನು ಯಾವಾಗ ಎಬ್ಬಿಸ್ತೀನಿ ಅಂತ ಹೇಳಿ ಇವ್ರು ಹೋಗಿ, ರಾಜ್ಕುಮಾರ್ ಹೇಳಿಪ್ಪ ಅಲ್ಲಿ ಜನ ಕಾಯ್ತಾ ಇದಾರೆ, ಜನನ ಕಾಯಿಸ್ಬಾರ್ದು ಅಂತಂದಾಗ, ಆಯ್ತು ಗುರುಗಳೇ ಅಂತ ಎದ್ದು ಬಿಟ್ರು. ಎದ್ದು ಬೇಗ ರೆಡಿಯಾಗಿ ಹೋಗಿ ವಿಜಯ ಟಾಕೀಸ್ ನಲ್ಲಿ ಭಾಷಣ ಮಾಡಿದ್ರು. ಹುಣಸೂರು ಕೃಷ್ಣಮೂರ್ತಿ ಅವರು ಭಾಷಣ ಮಾಡಿದ್ರು. ಅಲ್ಲಿ ಸೇರಿದ್ದ ಸಾವಿರಾರು ಜನ 59ನೇ ಇಸ್ವಿಯಲ್ಲಿ ಕನ್ನಡದ ಪ್ರೇಮದಿಂದ ಹೆಂಗ್ ಚಪ್ಪಾಳೆ ಹೊಡೆದ್ರು ಗೊತ್ತಾ? ಆವಾಗ ಈಗಿನಂಗೆ ಆಟೋಗ್ರಾಫ್ ತಗೊಳ್ಳೋದು ಅಥವಾ ಅವ್ರ ಹೋಗಿ ಮಾತಾಡ್ಸೋದು, ಅವ್ರ ಜೊತೆ ಹೋಗಿ ಫೋಟೋ ತಕೊಳ್ಳೋದು ಮೊಬೈಲ್ ನಲ್ಲಿ, ಅದೆಲ್ಲ ಇಲ್ವೇ ಇಲ್ಲ. ಜನ ಜೈಕಾರ ಕೂಗೋರು, ನಗೋರು, ಅದ್ ನೋಡಿದ್ದೇ ಸಂತೋಷ ಅವರಿಗೆ. ಆಮೇಲೆ ಚಿತ್ರತಂಡಕ್ಕೂ ಸಹ ಆಗ ಯಾವಾಗ್ಲೂ ವರ್ಷಕ್ಕೆ 1, 2, 4 ಸಿನಿಮಾಗಳಾಗೋದು.
ಎಲ್ಲೋ ಮಡ್ರಾಸಲ್ಲಿ ಶೂಟಿಂಗ್ ಆಗೋದು, ಅವರಿಗೆ ಕಲಾ ರಸಿಕರ ಜೊತೆ ಸಂಬಂಧ ಬೇಕು ಅಂದ್ರೆ ಸಿಗ್ತಿರ್ಲಿಲ್ಲ. ಹೀಗಾಗಿ ಅವ್ರು ಏನಾಗೋದು, ಬೇರೆ ಬೇರೆ ಊರಿಗೆ ಹೋದಾಗ, ಬಿಡುಗಡೆ ಆದಾಗ, ಅಥವಾ ಶತದಿನೋತ್ಸವ ಆದಾಗ, ಅಥವಾ 25 ವರ್ಷ ಓಡಿದಾಗ, 25 ವಾರ ಓಡಿದಾಗ ಅಲ್ಲಿ ಜನನ ಭೇಟಿಯಾಗಕ್ಕೆ ಹೋಗೋರು ಕಲಾವಿದರು. ಹೀಗಾಗಿ ರಾಜ್ಕುಮಾರ್ ಅವ್ರನ್ನ ಅಲ್ಲಿ ನೋಡಿದ್ದೆ. ಅದಾದ್ಮೇಲೆ ನಾನು ಹೇಳುವಾಗ ಕ್ರೊನಾಲಜಿಕಲಿ ಹೇಳ್ಬೇಕು ಅಂತೀನಿ, ಆದ್ರೆ ಒಂದಕ್ಕೊಂದು ಜೀವನದಲ್ಲಿ ಕೊಂಡಿಯಾಗಿರೋದ್ರಿಂದ ಅದನ್ನ ಹೇಳಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾ ಮತ್ತೆ ವಾಪಸ್ ಹಿಂದಿನ ವಿಷಯಕ್ಕೆ ಹೋಗ್ತೇನೆ. ಹಾಗೆ ರಾಜ್ಕುಮಾರ್ ಅವ್ರನ್ನ ಮತ್ತೆ ನೋಡಿದ್ದು ನಾವು ಮೈಸೂರಿನಲ್ಲಿ ನಮ್ಮ ಸೋದರತ್ತೆ ಮಗಳು ಸಂಧ್ಯಾ ಮದುವೆ ಅನಾಥಾಲಯದಲ್ಲಿ ಆದಾಗ ರಾಜ್ಕುಮಾರ್ ಬಂದಿದ್ರು ನಮ್ಮ ಮನೆ ಮದುವೆಗೆ. ಅದಾದ್ಮೇಲೆ KS ಅಶ್ವಥ್ ಅವರ ಮಗನ ಮದುವೆ ಶಂಕರ ಮಠದ ಒಂದು ಛತ್ರದಲ್ಲಾಯ್ತು. ಆಗ ರಾಜ್ಕುಮಾರ್ ಅವರು ಬಂದು, ನಾನು ಪುಸ್ತಕದಲ್ಲಿ ತೋರಿಸಿದ್ನಲ್ಲ, ಅವತ್ತು ನಮ್ಮ ಇಡೀ ಕುಟುಂಬದ ಜೊತೆ ಮತ್ತೆ ರಾಜ್ಕುಮಾರ್ ಅವರು ವಾಮನ್ ರಾವ್ ಕೈ ಹಿಡ್ಕೊಂಡು ಆಪ್ತರಾಗಿ ಬಹಳ ಭಾವಾವೇಶಕ್ಕೊಳಗಾಗಿ ಫೋಟೋ ತೆಗೆಸ್ಕೊಂಡಿದ್ರು. ಇದಾದ ಮೇಲೆ 1985 ರಾಜ್ಕುಮಾರ್ ನೋಡಿದೆ. ಅದನ್ನು ಮುಂದೆ ಹೇಳ್ತೀನಿ. ಇವಾಗ ನಾನು ಮತ್ತೆ ಬಾಲ್ಯಕ್ಕೆ ಹೋದ್ರೆ, ಆ ಬಾಲ್ಯದಲ್ಲೆಲ್ಲ ಮಾಡ್ತಾ ಇದ್ದೆ ನಾನು. ಅವಾಗ ಪತ್ರ ಬರಿತಿದ್ದೆ, ಆ ಪತ್ರಗಳ ಕಾಪಿ ಮಾಡ್ತಿದ್ದೆ. ಹೀಗಾಗಿ ನನ್ನ ಅಕ್ಷರ ಸುಂದರವಾಗಾಯ್ತು, ಬರೆಯುವಂತ ಒಂದು ಲೇಖನಿ ಸಿದ್ಧವಾಯ್ತು. ಇದ್ರ ಜೊತೆಗೆ ನಾನು ಶಾಲಾ ಜೀವನದ ಬಗ್ಗೆ ಹೇಳಬೇಕಾದ್ರೆ, ಕಿತ್ತೂರು ಚೆನ್ನಮ್ಮ ಪಾರ್ಕ್ ದಾಟಿದ್ರೆ ಮಹೇಂದ್ರ ಚಾಳ್ನಿಂದ ಬೆಳಗಾಂ ರೋಡ್ ನಲ್ಲಿ ಪ್ರೆಸೆಂಟೇಶನ್ ಕಾನ್ವೆಂಟ್ ಅಂತ ಶಾಲೆ ಇತ್ತು. ನಾನು ಮೈಸೂರಿನಲ್ಲಿ ನರ್ಸರಿ ತರ ಅವಾಗ ಒಂದು ಶಿಶುವಿಹಾರ ಇತ್ತು, ಅದನ್ನು ಓದಿದ್ದೆ. ಆಮೇಲೆ ಬೆಂಗಳೂರಿನಲ್ಲಿ 1, 2, 3ನೇ ಕ್ಲಾಸ್ ಓದಿದ್ದೆ. ಶೇಷಾದ್ರಿಪುರಮಲ್ಲಿ ನಮ್ಮ ಮನೆ ಇತ್ತು, ಆಗ ಓದಿದ್ದೆ. ಆದ್ರೆ ಧಾರವಾಡಕ್ಕೆ ಹೋದಾಗ ವಯಸ್ಸಾಗಿರ್ಲಿಲ್ಲ ಅಂತನೋ ಅಥವಾ ಬೇರೆ ಕಡೆಯಿಂದ ಬಂದಿರೋ ಅಂತನೋ ಮತ್ತೆ 3ನೇ ಕ್ಲಾಸಿಗೆ ಸೇರಿಸ್ಕೊಂಡ್ರು. 3ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ ತನಕ ನಾನು ಅಲ್ಲಿ ಓದ್ದೆ. ಅಲ್ಲಿ ನನ್ನ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಅವಕಾಶಗಳು ಸಿಕ್ತು, ಬಹಳ ಪ್ರೋತ್ಸಾಹ ಕೊಟ್ರು. ಆ ಮದರು, ಸಿಸ್ಟರು, ಸರ್ ಎಲ್ಲರಿಗೂ ನಾನೀಗ ಮನ ತುಂಬಿ ಕೈ ಮುಗಿದು ಅವರಿಗೆ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಮನೆಯಲ್ಲಿ ರೇಡಿಯೋ ರಂಗಭೂಮಿ ಇತ್ತು, ಆಕಾಶವಾಣಿಯಲ್ಲಿ ನನಗೆ ಅನುಭವ ಇತ್ತು, ಹೊರಗಡೆ ಶಾಲೆಗಳಲ್ಲಿ ಪ್ರೋತ್ಸಾಹ ಇತ್ತು. ಆ ಶಾಲೆಯಲ್ಲಿ ನೋಡಿ, ಮಕ್ಕಳಿಗೆ ನೀವು 3ನೇ ಕ್ಲಾಸಿಂದ 7ನೇ ಕ್ಲಾಸ್ ಬರೋದ್ರೊಳಗೆ ನೀವ್ ಏನ್ ಕಲಿತೀರಿ, ಏನ್ ಮಾಡ್ತೀರಿ, ಅದಕ್ಕೆ ಗ್ಯಾರಂಟಿ ಮುಂದೆ. ಆವಾಗ ಅಲ್ಲಿ ಏನಾಗೋದು, ಅವರು ಬೆಳಗಿನ ಪ್ರಾರ್ಥನೆಯ ಮಧ್ಯದಲ್ಲಿ ಏನ್ ಮಾಡೋರು, ಪ್ರತಿಯೊಬ್ಬರು ಸಹ 5 ನಿಮಿಷದ ಏನಾದ್ರು ಮಾಡಬೇಕು. ಇಡೀ ಶಾಲೆಯ 700-800 ಮಕ್ಕಳು ಅದನ್ನ ನಿಂತ್ಕೊಂಡು ನೋಡ್ಬೇಕು, ಕೇಳಬೇಕು. ಸೊ ಅವರೆಲ್ಲರಿಗೂ ನನ್ನ ಮೇಲೆ ವಿಶೇಷ ಅಭಿಮಾನ ಇತ್ತು, ಇವನು ಏನಾರೋ ಮಾಡ್ತಾನೆ ಅಂತ ಹೇಳಿ. ಹೆಚ್ಚು ಕಮ್ಮಿ ವಾರದಲ್ಲಿ 5 ದಿವಸ, 6 ದಿವಸ ಶಾಲೆ ನಡೆದ್ರೆ 5 ದಿವಸ, 4 ದಿವಸ ನನಗೆ ಅವಕಾಶ ಇರ್ತಿತ್ತು. ಏನು, ಯಾವುದೋ ಒಂದು ಪಾತ್ರದ ಅಭಿನಯ ಮಾಡ್ತಿದ್ದೆ, ಯಾವುದೋ ಒಂದು ಹಾಡು ಹೇಳ್ತಿದ್ದೆ, ಯಾವುದೋ ಒಂದು ಡಾನ್ಸ್ ಮಾಡ್ತಿದ್ದೆ. ಏನೂ ಇಲ್ವಾ, ಪೇಪರ್ನಲ್ಲಿ ಬಂದು ವಿಷಯ ಸಮರಿ ಹೇಳವೆ, ಇಲ್ಲ ಪಂಚಾಂಗ ಹೇಳವೆ, ಇಲ್ಲ ಒಗಟ್ ಹೇಳವೆ, ಈ ತರ ಏನೋ ಹೇಳವೆ. ಅದರಿಂದ ನನಗೆ ಏನಾಯ್ತು, 700-800 ಜನಕ್ಕೆ ಮೈಕ್ ಇಲ್ಲದೆ ಮಾತಾಡುವಂತ ಒಂದು ಸಂಸ್ಕೃತಿ ಬೆಳೀತು. ಇವತ್ತಿಗೂ ನಾನು 5,000 ಜನರ ಎದುರಿಗೆ ಮೈಕ್ ಇಲ್ಲದೆ ನಾನು ಜೋರಾಗಿ ಮಾತಾಡಬಲ್ಲೆ, ನಾಟಕ ಮಾಡಬಲ್ಲೆ. ಇದು ಮುಂದೆ ನನ್ನ ಜೀವನಕ್ಕೆ ಉಪಯೋಗ ಆಯ್ತು ಇವೆಲ್ಲ ನನಗೆ. ಹಾಗೆ ಹೋದಾಗ ಅಲ್ಲಿ ನಮಗೆ ಒಂದು ಕೆಲಸ ಕೊಟ್ರು, ಒಂದು ಕರ್ತವ್ಯ ಕೊಟ್ರು, ಒಂದು ಕಾಯಕ ಕೊಟ್ರು. ಏನು, ನೀವು ಮಕ್ಕಳು ರಮೇಶ್, ನಿನ್ನ ಸಾರಥ್ಯದಲ್ಲಿ ಪ್ರತಿ ಶನಿವಾರ ಮಧ್ಯಾಹ್ನ ಟೈಮ್ ವೇಸ್ಟ್ ಮಾಡಬಾರ್ದು, ಮನೆಗೆ ಹೋಗ್ಬಾರ್ದು. ಅಲ್ಲಿ ತರಕಾರಿ ಬೆಳೀತಿದ್ರು, ಹಣ್ಣುಗಳನ್ನು ಬೆಳೀತಿದ್ರು, ಅವನ್ನೆಲ್ಲ ಸೇರಿಸಿ ಒಲೆ ಮೇಲೆ ಗಾರ್ಡನ್ ನಲ್ಲಿ ಹುಡುಗಿಯರು ಅಡಿಗೆ ಮಾಡ್ಬೇಕು. ಹುಡುಗರು ಏನ್ ಮಾಡ್ಬೇಕು, ನನಗೆ ನೀನು ಆಕ್ಟಿವಿಟಿ ಮಾಡ್ಬೇಕು. 3-4 ಗಂಟೆ ಕಾರ್ಯಕ್ರಮ ಇದ್ರೆ ನೀನು 2 ಗಂಟೆ ಕಾಲ, 2.5 ಗಂಟೆ ಕಾಲ ಏನಾದ್ರೂ ಕಾರ್ಯಕ್ರಮ ಪ್ರೆಸೆಂಟ್ ಮಾಡಬೇಕು. ಏನ್ ಪ್ರೆಸೆಂಟ್ ಮಾಡೋದು, ರೇಡಿಯೋದಲ್ಲಿ ಕೇಳಿದ ನಾಟಕ ನಮ್ಮ ಭಾಷೆಯಲ್ಲಿ ಮಾಡ್ಬಿಡ್ತಿದ್ದೆ, ಕತೆ ಹೇಳ್ತಿದ್ದೆ, ಇಲ್ಲ ನಾಟಕ ಮಾಡ್ತಿದ್ದೆ. ಆವಾಗಲೇ ನಾನು ರಚನೆಕಾರ ಆಗ್ಬಿಟ್ಟೆ, ಅಬ್ರಿಜ್ಡ್ ವರ್ಷನ್ ಅಲ್ಲಿ. ನೋಡಿದ ಸಿನಿಮಾ ಅಲ್ಲಿ ಮಾಡ್ಬಿಡೋದು ಮುಂದಿನ ವಾರ. ಇಲ್ಲಿ ಒಂದು ಉದಾಹರಣೆ ಹೇಳ್ಬೇಕು. ವಿಷ್ಣುವರ್ಧನ್ ತಂದೆ HL ನಾರಾಯಣ ರಾವ್ ಅವರು ನಮ್ಮ ತಂದೆಯ ಆಪ್ತ ಸ್ನೇಹಿತರು, ಬಾಲ್ಯ ಸ್ನೇಹಿತರು. ಅವರಿಬ್ಬರು ಹೋಗಿ ಆಕಾಶವಾಣಿಗೆ ಹೋಗಿದ್ರು, ಗೋಪಾಲ್ ಸ್ವಾಮಿ ಅವರ ಒಂದು ಹೋಮ್ ಸ್ಟುಡಿಯೋದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದ್ದೆ ನಿಮಗೆ. ಅದೇ ತರ ಇಲ್ಲಿ HL ನಾರಾಯಣ ರಾವ್ ಅವರು, GV ಅಯ್ಯರ್ ಎಲ್ಲ ವಾಮನ್ ರಾವ್ ಬನ್ನಿ ಅಂತ ಕರೆದು ಅವರು ಬೆಂಗಳೂರು ಮನೆಯಲ್ಲೋ, ಮೈಸೂರಿನ ಮನೆಯಲ್ಲೋ, ನಮ್ಮ ಮನೆಯಲ್ಲೋ ಬಂದು ಅವರು ಸ್ಕ್ರಿಪ್ಟ್ ಅನ್ನು ಓದ್ತಾ ಇದ್ರು. HL ನಾರಾಯಣ ರಾವ್ ಅವರು ಧರ್ಮಸ್ಥಳ ಮಹಾತ್ಮೆ, ವಿಧಿವಿಲಾಸ ಮುಂತಾದ ಅನೇಕ ಧಾರವಾಡದಲ್ಲಿ ಕರ್ನಾಟಕ ಕಲೋದ್ಧಾರಕ ಸಂಘ ಅಂತಿತ್ತು. ಅದರಲ್ಲಿ SN ಕೌಲಿಗೆ ಅವರು, ವಿರೂಪಾಕ್ಷ ನಾಯಕ್ ಅವರು, ಇವರೆಲ್ಲ ಟೀಚರ್ಸ್ ರಂಗಶಾಲೆಯನ್ನ ಶುರು ಮಾಡಿದ್ರು, ಸಂಡೇ ಸ್ಕೂಲ್ ಆಫ್ ಡ್ರಾಮಾ ಅಂತ.
ಬಾಸೆಲ್ ಮಿಷನ್ ಹೈಸ್ಕೂಲ್ನಲ್ಲಿ ಆ ಒಂದು ತರಬೇತಿ ನಡೀತಿತ್ತು. ಬಂದೆ ಬಾಸೆಲ್ ಮಿಷನ್ ಹೈಸ್ಕೂಲ್ ಅಂದ ತಕ್ಷಣ ಒಂದು ಜ್ಞಾಪಕ ಬಂತು. ನಮ್ ತಂದೆ HLN ಸಿಂಹ ಅವರ ಸಂಸಾರ ನೌಕಾ ನಾಟಕದ 4-5 ಗಂಟೆ ಕಾಲದ ಪ್ರದರ್ಶನವನ್ನ ಬಾಸೆಲ್ ಮಿಷನ್ ಹೈಸ್ಕೂಲ್ ನಲ್ಲಿ ಮಾಡಿ ಆ ಫಂಡ್ ನಿಂದ ಬೆನಿಫಿಟ್ ಶೋ ಮಾಡಿ ಆ ಫಂಡ್ ನಿಂದ ಟ್ಯಾಗೋರ್ ಹಾಲ್ ಕಟ್ಟಿದ್ದಾರೆ ಧಾರವಾಡದಲ್ಲಿ. ಆ ಟ್ಯಾಗೋರ್ ಹಾಲ್ ನಲ್ಲಿ ಸಂಸಾರ ನೌಕಾ ಮಾಡಿದಾಗ ನಾನು 7 ವರ್ಷದ ಮಗು ಪಾತ್ರ ಮಾಡಿದ್ದೆ. ಅದರಲ್ಲಿ ಜ್ವರ ಬಂದ್ ಮಲಗಿರೋದು, ನರಳೋದು, ಎರಡೇ ಮಾತು. ಸಿದ್ಧ ಅನ್ನೋ ನೌಕನಿಗೆ ಲಾಸ್ಟ್ ಸೀನಲ್ಲಿ ನಿನಗ್ಯಾಕೆ ನಿನ್ ಕೂದಲು ಮತ್ತೆ ಬಿಳಿ ಮೀಸೆ ಗಡ್ಡ ಬಿಳಿ ಇದೆ, ನಂದ್ಯಾಕೆ ಕಪ್ಪಿದೆ ಅಂತ ಕೇಳುವಂತ ಒಂದು ಮಾತಿತ್ತು. ಅದನ್ನ ಹೇಳಿದ್ದೆ. ಹೀಗಾಗಿ ಅದೇ ಬಾಸೆಲ್ ಮಿಷನ್ ಶಾಲೆಯಲ್ಲಿ ರವಿವಾರದ ಸಂಡೇ ಸ್ಕೂಲ್ ಆಫ್ ಡ್ರಾಮಾ ಇತ್ತು. ನಾನು ಅದಕ್ಕೆ ಸೇರ್ಕೊಂಡಿದ್ದೆ. ಅದರಲ್ಲಿ 65ನೇ ಇಸ್ವಿಯಲ್ಲಿ ನಾನು ಸೇರ್ಕೊಂಡಾಗ 65ನೇ ಇಸ್ವಿಯಿಂದ ನಂಗೆ 14 ವರ್ಷ. ಆವಾಗ ನಾನು ಹೋಗ್ತಿದ್ದೆ. ಸಂಡೇ ದಿವಸ ನಮ್ಗೆ 6 ಗಂಟೆ ಕಾಲ ಕ್ಲಾಸ್ ಅಲ್ಲಿ ನಮ್ ಜೊತೆ ಅನೇಕ ವಿದ್ಯಾರ್ಥಿಗಳಿದ್ರು. ಆ ವಿದ್ಯಾರ್ಥಿಗಳಿದ್ದಾಗ ನಮ್ಮ ತಂದೆ ವಾಮನ್ ರಾವ್ ಸಹ ಬಂದು ಅಲ್ಲಿ ಅನೇಕ ಭಾನುವಾರಗಳನ್ನು ಪಾಠ ಮಾಡಿದ್ದಾರೆ ನಾಟಕದ ಬಗ್ಗೆ. ಸೊ ವಿದ್ಯಾರ್ಥಿಗಳ ಜೊತೆ ಕೂತು ಶಾಲೆಯಲ್ಲಿ ನಾಟಕ ಮಾಡಿದೆ. ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿಗಳ ಜೊತೆ ಕೂತು ಅದು ಒಂದು ಕೋರ್ಸ್ ಮಾಡಿದೆ 1 ವರ್ಷದ್ದು ಕರ್ನಾಟಕ ಕಲೋದ್ಧಾರಕ ಸಂಘದಿಂದ. ಆ ಸಮಯದಲ್ಲಿ ಅಲ್ಲಿ ಥಿಯೇಟರ್ ಇದೆ, ಓಪನ್ ಏರ್ ಥಿಯೇಟರ್ ಇದೆ ಧಾರವಾಡದಲ್ಲಿ. ಆ ಓಪನ್ ಏರ್ ಥಿಯೇಟರ್ ನಲ್ಲಿ ಈ ಕಲೋದ್ಧಾರಕ ಸಂಘ ಪ್ರತಿ ವರ್ಷ ಒಂದು ದಿನ ಹಿರಿಯರ ಕಲಾವಿದರೆಲ್ಲ ಸೇರಿ ನಾಟಕ ಮಾಡೋರು, ಮತ್ತೆ ಬಾಲ ಕಲಾವಿದರೆಲ್ಲ ಸೇರಿ ಒಂದು ನಾಟಕ ಮಾಡೋರು. 1 ವರ್ಷ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಫೋಟೋ ಇಲ್ಲ. ಆದ್ರೆ ಅದು 65-66ನೇ ಇಸ್ವಿ. ಆಗ ಓಪನ್ ಏರ್ ಥಿಯೇಟರ್ ಮಾಡಿದ ನಾಟಕದ ಹೆಸರು ಬಾಲ ಬಂದೀತು ಅಂತ ಹೇಳಿ. ಆ ನಾಟಕ ಮರಾಠಿಯಲ್ಲಿ ಮಾಲ್ತಿ ಅನ್ನೋರು ಬರೆದಿದ್ದು, ಆದ್ರೆ ಕನ್ನಡ ಅನುವಾದ ಮಾಲ್ತಿ ತಟ್ಟಿ ಅಂತ ಹೇಳಿ ನಮ್ಮನೆ ಎದುರಿಗಿದ್ರು, ಅವರು ಮಾಡಿದ್ದು. ಅದರಲ್ಲಿ ಒಂದು ರಾಜನ ಆಸ್ಥಾನ ಬರುತ್ತೆ. ಆ ರಾಜನ ಆಸ್ಥಾನದಲ್ಲಿ ಅನೇಕ ಜನ ಇರ್ತಾರೆ. ನಾನು ಗಣಿತ ಶಾಸ್ತ್ರಜ್ಞ ಭಾಗಾಕಾರ್ ಪಂತ್ ಗುಂಡ್ಲೆ ಅಂತ ನನ್ನ ಹೆಸರು. ಹಾಗೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾರೋ ಒಂದು ಮಕ್ಕಳ ನಾಟಕ ಅದು, ಯಾರೋ ತಂದು ಸಿಹಿಯ ದೊಡ್ಡ ಬುಟ್ಟಿಯನ್ನ ಕೊಡ್ತಾರೆ ರಾಣಿಗೆ. ಆದ್ರೆ ರಾಣಿ ಅರಮನೆಯಲ್ಲಿ ಇಟ್ಟಾಗ ಯಾರೋ ಅದನ್ನು ಕದ್ದು ಬಿಡ್ತಾರೆ. ಅದಕ್ಕೆ ಕದ್ದು ಬಿಟ್ಟಾಗ ಅದನ್ನ ಪತ್ತೆ ಹಚ್ಚೋದು ಹೇಗೆ? ಒಬ್ಬೊಬ್ರು ಅವ್ರವ್ರ ಇದು ಹೇಳ್ಕೊತಾರೆ, ನಾನು ಕದ್ದಿಲ್ಲ, ನಾನು ಭಾಗಾಕಾರ ಪಂತ್ ಗಂಡ್ಲೆ ಗಣಿತದವನು, ನನ್ಗೆ ಯಾಕೆ ಬೇಕು ನಿಮ್ ಸಿಹಿ ಅಂತಾನೆ. ಈ ನಮ್ಮನ್ನು ಜ್ಯೋತಿಷಿ ಇರ್ತಾನೆ, ಜಾಗೀರ್ದಾರ್ ಅನ್ನೋನು ಆ ಪಾತ್ರ ಮಾಡಿದ್ದಾನೆ ನನ್ನ ಸ್ನೇಹಿತ. ಬೇರೆಯವ್ರು ಮಾಡ್ತಾರೆ. ಆಗ ಮಾಡಿದಾಗ ಅವನು ಯಾರೋ ಒಬ್ರು ರಾಜಗುರುಗಳು ಅವ್ರಿಗೊಂದು ಪ್ಲಾನ್ ಹೇಳ್ಕೊಡ್ತಾರೆ. ಈ ಕದ್ದು ಯಾರು ತಿಂದಿರ್ತಾರಲ್ಲ ಅವ್ರಿಗೆ ಇಲಿ ತರ ಬಾಲ ಬಂದ್ಬಿಡುತ್ತೆ, ಹುಷಾರ್ ಅಂತೇಳಿ. ಆದ್ರೆ ನಾಟಕದ ಹೆಸರು ಬಾಲ ಬಂದಿತ್ತು ಅಂತ. ಆಗ ಮುಂದೆ ಏನಾಗುತ್ತೆ, ಯಾರು ಕಳ್ಳರು ಅಂತ ಗೊತ್ತಾಗುತ್ತ ಅನ್ನೋದು ಕೊನೆ ತನಕ ಗೊತ್ತಾಗಲ್ಲ. ಅದ್ರಲ್ಲಿ ಇರೋದೇನು ಅಂದ್ರೆ, ಆದಂತ ಕಳ್ಳತನವನ್ನ ಕಂಡುಹಿಡಿಯುವಂತ ಪ್ರಹಸನ ಅದು ನಾಟಕ. ಅದನ್ನ ಮಾಡಿದ್ವಿ. ಆವಾಗ ಅವತ್ತೇ ಉಜ್ವಲ ಅಂತ ಹಿರಿಯರ ಒಂದು ನಾಟಕವನ್ನು ಅಲ್ಲಿ ಮಾಡಿದ್ರು. ಹಾಗೆ ಕಲೋದ್ಧಾರಕ ಸಂಘದಾದ್ಮೇಲೆ ಶಾಲೆಗಳಲ್ಲಿ ನಾಟಕ ಮಾಡ್ತಿದ್ದೆ. ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಪ್ರೆಸೆಂಟೇಶನ್ ಕಾನ್ವೆಂಟ್ ನಲ್ಲಿ ಬೆಳೆದಂತ ನನ್ನ ರಂಗರುಚಿ, ಅಡಿಗೆ ಮಾಡೋ ಕಲೆ, ಮತ್ತೆ ಭಾಷಣ ಮಾಡೋದು, ಆಮೇಲೆ ಪತ್ರಿಕೆ ಓದೋದು, ಆಮೇಲೆ ಅದನ್ನ ಅಬ್ರಿಜ್ಡ್ ಮಾಡಿ ಹೇಳೋದು, ಮತ್ತೆ ದೊಡ್ಡ ಸ್ಕ್ರಿಪ್ಟ್ 4-5 ಗಂಟೆ ಕಾಲದ ಸಿನಿಮಾವನ್ನ, ರೇಡಿಯೋದ 1 ಗಂಟೆ ಕಾಲ ನಾಟಕವನ್ನ ನನಗೆ ತೋಚಿದ ಹಾಗೆ 1 ಪೇಜ್ ನಲ್ಲಿ 2 ಪೇಜ್ ನಲ್ಲಿ ಬರೆಯುವಂತ ಒಂದು ಪ್ರವೃತ್ತಿ ಬಂತು. ಅಬ್ರಿಜ್ ಮಾಡುವಂಥದ್ದು, ಎಡಿಟಿಂಗ್. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು. ನಾನು SSLC ಓದೋ ತನಕ, ಅಂದ್ರೆ ಇಲ್ಲಿ 7ನೇ ಕ್ಲಾಸ್ ಓದಿದ ತಕ್ಷಣ ಹೈಸ್ಕೂಲ್ 8, 9, 10ನೇ ತರಗತಿಗಾಗಿ ಕರ್ನಾಟಕ ಹೈಸ್ಕೂಲಿಗೆ ಹೋದೆ. KE ಬೋರ್ಡ್ ಸಂಸ್ಥೆಯಲ್ಲಿ 3 ಶಾಲೆಗಳಿತ್ತು. ಕರ್ನಾಟಕ ಹೈಸ್ಕೂಲ್, ವಿದ್ಯಾರಣ್ಯ ಶಾಲೆ, ಮತ್ತೆ ಇನ್ನೊಂದು ಶಾಲೆ ಇತ್ತು. 3 ಶಾಲೆ. ನಾನು ಕರ್ನಾಟಕ ಹೈಸ್ಕೂಲ್ ಅಲ್ಲಿ ಹೋದಾಗ ಮಾರ್ಕೆಟ್ ಹತ್ರ ಇತ್ತದು. KG ಜೋಶಿ ಅನ್ನೋರು ಪ್ರಿನ್ಸಿಪಾಲ್ ಆಗಿದ್ರು. ಮಾಸ್ಟರ್ ಹಿರಣ್ಯ ಅವರ ಒಂದು ಬೆನಿಫಿಟ್ ಶೋ ಮಾಡಿ ಅಲ್ಲಿ 2 ರೂಮ್ ಕಟ್ಟಿದ್ರಿಂದ ನಮಗೆ ಮತ್ತೆ ನನ್ನ ತಮ್ಮನಿಗೆ 5 ರೂಪಾಯಿ ಫೀಸ್ ಅನ್ನ ಮಾಫ್ ಮಾಡಿದ್ರು ಆ ಕಾಲದಲ್ಲಿ. ಹಾಗೆ ಅಲ್ಲಿ ಅನೇಕ ಚಟುವಟಿಕೆಗಳಾದ್ರು. ಅದರಲ್ಲಿ 3-4 ಹೇಳ್ಬೇಕು ನಾನು. ಒಂದು, ಆ KE ಬೋರ್ಡ್ ಸಂಸ್ಥೆಯವರು ಪ್ರತಿ ವರ್ಷ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡೋರು. ಯಾವಾಗ ಆಗ ನಾ ಹೇಳ್ತಿರೋದು 65, 66, 67ನೇ ಇಸ್ವಿ. ಆ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಬರೆಯುವಂತ ಸ್ಪರ್ಧೆ ಇತ್ತು, ಆಕ್ಟ್ ಮಾಡುವಂತ ಸ್ಪರ್ಧೆ ಇತ್ತು, ನಾಟಕ ಮಾಡುವಂತ ಸ್ಪರ್ಧೆ ಇತ್ತು. ಆವಾಗ ನಾಟಕ ಬರೆಯೋ ಸ್ಪರ್ಧೆಯಲ್ಲಿ ನಾನು ಹೆಸರು ಕೊಟ್ಟೆ. ನಾನು ದಾಸರ ಬಗ್ಗೆ ಬರೀಬೇಕಾಯ್ತು. ವಿಷಯ ಕೊಟ್ಟಿದ್ರು. ಯಾವ ದಾಸರ ಬಗ್ಗೆ ಬರೀಲಿ? ಬಾಳೆಹಣ್ಣು ಪ್ರಕರಣ ಬರೀಲ್ಲ, ಪುರಂದರದಾಸರು, ಇನ್ಯಾವುದೋ ಬರೀಲ್ಲ, ಕನಕದಾಸರು ಬಾಗಿಲನ್ನು ತೆರೆದು ಹಾಡಿದ್ದು ದೃಶ್ಯ ಮಾಡ್ಲಾ, ಹಿಂಗೆ ಅನ್ಕೊಂಡು ನಾನು ಯಾವ್ದಾರು ಒಂದು ಮಾಡ್ಬೇಕು ಅಂತ ರೆಡಿ ಆಗಿರ್ಲಿಲ್ಲ. ಹೋಗಿ
ಡೆಸ್ಕ್ ಮುಂದೆ ಕೂತ್ಕೊಂಡೆ. ನಾನು ಸಂಸ್ಕೃತವನ್ನ ಚೆನ್ನಾಗಿ ಓದ್ದೆ. ಅದನ್ನ ಕನ್ನಡದಲ್ಲಿ ಬರೆಯುವಂತ ಇದಿತ್ತು ಉತ್ತರ. ಕ್ಲಾಸ್ ಪರೀಕ್ಷೆಗಳಲ್ಲೆಲ್ಲ ನನ್ನ ಪೇಪರ್ಸ್ ಅನ್ನು ತಗೊಂಡು ಹೋಗಿ ಬೇರೆ ಕ್ಲಾಸಲ್ಲಿ ಓದೋರು. ಎಷ್ಟು ಚೆನ್ನಾಗಿ ಬರ್ದಿದೆ ನೋಡಿ, ನನ್ನ ಭಾಷೆ, ಸ್ಪೆಲ್ಲಿಂಗು, ಅಕ್ಷರ ಎಷ್ಟು ಚೆನ್ನಾಗಿದೆ, ಗುಂಡಗಾಗಿದೆ, ಪ್ಯಾರಾಸ್ ಮಾಡಿದಾನೆ ಅಂತ ಓದೋರು. ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಮೇಡಮ್ ಇದ್ರು, ಮುಳ್ಳತ್ತಿ ಮತ್ತೆ ಉಷಾಮೂರ್ತಿ ಅಂತ. ಅವರಿಗೆ ನಾನು ಪೆಟ್ ಸ್ಟೂಡೆಂಟ್. ಅವ್ರ ಹಿಂದೆನೇ ತಿರ್ಗವೆ ನಾನು, ಮೇಡಮ್ ನನ್ನ ಪರವಾಗಿದ್ದಾರೆ ಅಂತ. ಆ ದೊಡ್ಡ ಕ್ಲಾಸ್ ರೂಮ್ ಕರ್ನಾಟಕ ಕಾಲೇಜಿನಲ್ಲಿ 120 140 ಜನ ವಿದ್ಯಾರ್ಥಿಗಳಿರುವಾಗ ನಾನು ಬರೆದ 3 ತಿಂಗಳ ಪರೀಕ್ಷೆ, 6 ತಿಂಗಳ ಪರೀಕ್ಷೆ, 9 ತಿಂಗಳ ಪರೀಕ್ಷೆ, ಮಂತ್ಲಿ ಟೆಸ್ಟ್ ನಲ್ಲಿ ಕನ್ನಡಕ್ಕೆ ಬರೆದಿದ್ದು, ಸಂಸ್ಕೃತಕ್ಕೆ ಬರೆದಿದ್ದು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್ ಇಷ್ಟು ವಿಷಯಕ್ಕೂ ಬರೆದಿದ್ದ ನನ್ನ ಪೇಪರ್ಸ್ ಅನ್ನ ಮಾದರಿ ಉತ್ತರಗಳು ಅಂತ ಓದಿಸೋರು ನಾನು ಬಹಳ ಸಂತೋಷ ಆಗೋದು. ಸ್ಟೇಜ್ ಮೇಲೆ 10 ಜನಕ್ಕೂ ಕೇಳೋ ಹಂಗೆ ಓದು. ಅಂದ್ರೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜೀವನದಲ್ಲಿ ಪ್ರತಿ ಹಂತದಲ್ಲಿ ನನಗೆ ಅವಕಾಶಗಳು ಸಿಕ್ತು. ಆ ಅವಕಾಶಗಳನ್ನ ನಾನು ಬಳಸ್ಕೊಂಡೆ, ಅದರಿಂದ ಇವತ್ತು ಹಿಂಗಿದ್ದೀನಿ. ಸೊ ನನ್ನ ಪತ್ರನ ಓದ್ತಾ ಇದ್ದೆ. ಸರಿ, ಆವಾಗ ಏನಾಯ್ತು, PUC ತುಂಬಾ ಚೆನ್ನಾಗಿ ಓದ್ದೆ. ಸಂಸ್ಕೃತದಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದ್ದಕ್ಕೆ ರಾಘವೇಂದ್ರ ಸ್ಮಾರಕ ಒಂದು ಮೆಡ್ಲ್ ಬಂತು. ಮತ್ತೆ ಆ ಕಾಲದಲ್ಲಿ 10 ರೂಪಾಯಿ ಯಾವುದೋ ಒಂದು ಜನ ಇಟ್ಟಿದ್ದ ದತ್ತಿಯಿಂದ 10 ರೂಪಾಯಿ ಬಂತು. ಅದು ಬಂತ. ಮುಂದೆ ನಾವೇನಾಯ್ತು, PUC ನಮ್ದು 1 ವರ್ಷ 2 ವರ್ಷ ಇರಲಿಲ್ಲ. ಸೊ PUC ಆಯ್ತು, BAಗೆ ಹೋಗ್ಬೇಕು. ಒಂದು ಸಬ್ಜೆಕ್ಟ್ ಬಿಡಬೇಕು. ಯಾವ ಸಬ್ಜೆಕ್ಟ್ ಬಿಡೋದು ಯೋಚನೆ ಮಾಡಿದೆ. ನನಗೆ ಪ್ರಿಯವಾಗಿದ್ದ ಸಂಸ್ಕೃತವನ್ನ ಬಿಟ್ಟೆ, ಯಾಕಂದ್ರೆ 4 ತಗೊಳಕ್ಕಾಗಲ್ಲ. ಎಕನಾಮಿಕ್ಸ್ ಪ್ರೊಫೆಸರ್ ಅಂಗಡಿ ಅಂತಿದ್ರು, ಅವರ ಪ್ರಭಾವ ಜಾಸ್ತಿ ಆಯ್ತು. ಉಷಾಮೂರ್ತಿ ಅವರು ಮತ್ತೆ ಮುಳ್ಳತ್ತಿಯವರ ಪ್ರಭಾವ ಜಾಸ್ತಿ ಆಗಿದ್ರಿಂದ ನಾನು BA 1ದಲ್ಲಿ, BA 2ದಲ್ಲಿ, BA 3ದಲ್ಲಿ ಎಕನಾಮಿಕ್ಸ್ ಮೇಜರ್ ಮಾಡಿ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಮೈನರ್ ಮಾಡಿದೆ. ಆ ಕಾಲದಲ್ಲಿ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಯೋಜನೆ ಬಂತು. 500 ರೂಪಾಯಿ ತಿಂಗಳಿಗೆ ಸ್ಕಾಲರ್ಶಿಪ್. ಏನು ಅಂದ್ರೆ, ನೀವು ಕನ್ನಡ MA ಮಾಡಬೇಕು, ಮತ್ತೆ 5 ವರ್ಷ ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡ್ತೀವಿ ಅಂತ ಮಾಡ್ಕೊಡ್ಬೇಕು. ನಾನು ಯೋಚನೆ ಮಾಡಿದೆ, ಕನ್ನಡನೇ ತಗೊಳ್ಬೇಕಲ್ಲ, ನನ್ನ ಪೇಪರ್ ಎಲ್ಲರೂ ಓದ್ತಾರಲ್ಲ ಅಂತ. ಆದ್ರೆ ಅಂಗಡಿಯವರು, ಉಷಾಮೂರ್ತಿಯವರು, ಮುಳ್ಳತಿ, ನೀ ನನ್ನ ಪೆಟ್ ಸ್ಟೂಡೆಂಟ್, ನೀ ನನ್ನ ಸಬ್ಜೆಕ್ಟ್ ಬಿಡ್ಕೊಡುದು, ನೀ ನನ್ನ ಕ್ಲಾಸ್ ನಲ್ಲಿ ನಂಬರ್ 1 ಅಂತವ್ರು ನನ್ಗೊಂಥರ ಬ್ರೈನ್ ವ್ಯಾಶ್ ಮಾಡ್ಬಿಟ್ರು. ನಾನು ಬಿಟ್ಟೆ ಕನ್ನಡವನ್ನ. ಇವತ್ತು ಅನಿಸ್ತಾ ಇದೆ ನನಗೆ, ನಾನೇನಾದ್ರೂ ತಿಂಗಳಿಗೆ 500 ರೂಪಾಯಿ ತರ 5 ವರ್ಷ ಎಷ್ಟಾಯ್ತ್ರಿ? 10 ತಿಂಗಳಿಗೆ 500 ರೂಪಾಯಿ ತರ 5 ವರ್ಷಕ್ಕೆ 25,000 ರೂಪಾಯಿ. ಯಾವಾಗ? 67, 68ರಲ್ಲಿ ನಾನು ಬಿಟ್ಬಿಟ್ಟೆ ಬೇಡ ಅಂತ. ಯಾಕಂದ್ರೆ ಈ 3 ಜನ ಸರ್ ಮೇಡಮ್ ಪ್ರಭಾವ ಜಾಸ್ತಿ ಆಯ್ತು ಅಂತ. ಸಂಸ್ಕೃತಕ್ಕೆ ಮೆಡ್ಲ್ ಬಂತು, 10 ರೂಪಾಯಿ ಪ್ರೈಸ್ ಬಂತು, ಸಂಸ್ಕೃತವನ್ನು ಬಿಟ್ಟೆ. 500 ರೂಪಾಯಿ ತರ ಇಷ್ಟು 5 ವರ್ಷಕ್ಕಿತ್ತು, ಇದಕ್ಕೋಸ್ಕರ ಸಬ್ಜೆಕ್ಟ್ ಬಿಟ್ಟೆ. ಆಮೇಲೆ ಅದನ್ನು ಓದ್ತಾ ಇದ್ದೆ. ಆಮೇಲೆ PUCಯಲ್ಲಿ ನನಗೆ ಡಿಸ್ಟಿಂಕ್ಷನ್ ಬಂತು. ಆಗ ನಮ್ಮ ತಂದೆ ಮನೆಯಲ್ಲಿ ಮದುವೆ ಮಾಡ್ದಂಗೆ ಮಾಡಿ 100 ಜನಕ್ಕೆ ಊಟಕ್ಕೆ ಹಾಕಿದ್ದಾರೆ. ನನ್ನ ಮಗ ಡಿಸ್ಟಿಂಕ್ಷನ್ ಬಂದ ಅಂತ ಎಲ್ಲರನ್ನು ಕರೆದು. ಹೀಗಾಗಿ ಸಂಭ್ರಮ ಅನ್ನೋದು ಬಹಳ ಇತ್ತು ನಮ್ಮ ಮನೆಯಲ್ಲಿ. ನಮ್ಮ ತಂದೆ 200 ರೂಪಾಯಿ ಸಂಬಳ ಇರ್ಬೋದು, ಆದ್ರೆ ಅವರಿಗೆ ಸಮಾಜದಲ್ಲಿದ್ದ ಮರ್ಯಾದೆ, ಕುಟುಂಬದಲ್ಲಿ ನಾವು ಅವ್ರಿಗೆ ಕೊಡ್ತಿದ್ದ ಮರ್ಯಾದೆ, ಅವ್ರು ನಮ್ಗೆ ಕಲಿಸಿ ಶಿಸ್ತು ಮರೆಯಂಗಿಲ್ಲ. 1-2 ಸಲ ನನ್ನ ತಮ್ಮನ್ನ ಬೆಲ್ಟ್ ಅಲ್ಲಿ ಹೊಡೆದು, ಸೌದೆಯಲ್ಲಿ ಹೊಡೆದು ಹೊರಗೆ ನಿಲ್ಸ್ಬಿಟ್ಟಿದ್ರು. ಅವರು ಹೇಳಿದ್ ತರ್ಲಿಲ್ಲ ಅಂತ. ಸೈಕಲ್ ಮೇಲೆ ಹೋಗಿ ನಾವೆಲ್ಲ ಸಾಮಾನು ತರ್ತಿದ್ವಿ. ನಮ್ಮ ತಂದೆಗೆ ಏನಂದ್ರೆ, ಒಂದು ಬಾಟ್ಲಿತ್ತು, ಒಂದು ಅಂಗಡಿಯಲ್ಲಿ, ಎಣ್ಣೆ ಅಂಗಡಿಯಲ್ಲಿ ಆ ಹಾರ್ಲಿಕ್ಸ್ ಬಾಟ್ಲು ಪೂರ್ತಿ ಎಣ್ಣೆ ಕೊಡ್ತಿದ್ದ. ಕಾಫಿ ಪುಡಿ ಅಂಗಡಿ ಇಷ್ಟು ಕೊಡ್ತಿದ್ದ. ನಮ್ಮ ತಂದೆಯವ್ರಿಗೆ ಅದು ಅಳತೆ, 14 ಆಣೆ ಕೊಟ್ರೆ ಇಷ್ಟು, 10 ರೂಪಾಯಿ ಕೊಟ್ರೆ ಇಷ್ಟು. ಆ ಕಾಲದಲ್ಲೆಲ್ಲ ಸರಿ ಆ ಬಾಟ್ಲಿಗೆ ತರ್ಬೇಕು. ನಾವು ಸೈಕಲಲ್ಲಿ ಸೌದೆ ತರ್ತಿದ್ವಿ. ಸೈಕಲಲ್ಲಿ ನಾನು ಇವನು ಹೋಗಿ 4-5 ಕಿಲೋಮೀಟರ್ ದೂರ ಇತ್ತು ಮಾರ್ಕೆಟ್. ಹೋಗಿ ಬರ್ಬೇಕಾದ್ರೆ ಎಣ್ಣೆ ಕಮ್ಮಿ ಇದ್ರೆ ನಮ್ಮ ತಂದೆ ನೋಡಿ, ಇಷ್ಟು ಕಮ್ಮಿ ಇದ್ರೆ ವಾಪಸ್ ಕಳ್ಸೋರು, ಹೋಗ್ ತಗೊಂಬ ಅವಾಗ ಅಂತ 3-4 ಕಿಲೋಮೀಟರ್. ಮತ್ತೆ ಒಂದ್ಸಲ ಕಾಫಿ ಪುಡಿ ಬಿಟ್ಟು ಬಂದಿದ್ವಿ. ಒಂದ್ಸಲ ಅವನಿಗೆ 14 ಆಣೆ ತಗೊಂಡು 2 ಆಣೆ ವಾಪಸ್ ಕೊಡ್ಬೇಕಾಗಿತ್ತು, ಕೊಟ್ಟಿರ್ಲಿಲ್ಲ. 2 ಆಣೆಗೋಸ್ಕರ ನಮ್ಮನ್ನು ಮತ್ತೆ ಅಲ್ಲಿ ಕಳ್ಸಿದ್ರು. ಅಂದ್ರೆ ಒಂದು ಶಿಸ್ತು, ಸಮಯ ಕಾಲ ಬದ್ಧತೆ ಮರಿಬಾರ್ದು, ಲೆಕ್ಕ ಇಟ್ಕೋಬೇಕು, ಲೆಕ್ಕಾಚಾರ ಇಟ್ಕೋಬೇಕು, ಜಮಾ ಖರ್ಚು ಬರಿಬೇಕು, ಎಲ್ಲ ನಮ್ಗವರು ಹೇಳ್ಕೊಟ್ರು. ಹೀಗಾಗಿ ಆ ತರ ನಾನು ಓದ್ತಾ ಹೋದಾಗ ಕೊನೆಗೆ ಏನಾಯ್ತು, BA ಹೈಯರ್ ಸೆಕೆಂಡ್ ಕ್ಲಾಸ್ ಆಯ್ತು. ಸರಿ, ಆವಾಗ ಅರ್ಥಶಾಸ್ತ್ರದ ಪ್ರಭಾವ ಜಾಸ್ತಿ ಆಗಿದ್ರಿಂದ MAಗೆ ಸೇರ್ಕೊಂಡಾಗ ನಾನು ಎಕನಾಮಿಕ್ಸ್ಗೆ ಹಾಕಿದೆ. ಮೊದಲು ನಾನು ಹಾಕಿದ್ದು ಸೋಷಿಯಾಲಜಿಗೆ, ಯಾಕಂದ್ರೆ ನನಗೆ ಸೋಷಿಯಾಲಜಿ ಬಹಳ ಇಷ್ಟ ಆಯ್ತು. ಸೊಸೈಟಿ, ಫ್ಯಾಮಿಲಿ ಇವೆಲ್ಲ ಇತ್ತು. ನಾನು ಆಗ್ಲೇ ನೋಟ್ಸ್ ಬರ್ಕೋತಾ ಇದ್ದೆ. ಆದ್ರೆ ನನ್ನ ಮೇಲೆ ಅಂಗಡಿಯವರ ಪ್ರಭಾವ ಜಾಸ್ತಿ ಆಗಿತ್ತು. ಆಗ ಪ್ರೊಫೆಸರ್ DM ನಂಜುಂಡಪ್ಪ ಅವರು ಕರ್ನಾಟಕ ಯೂನಿವರ್ಸಿಟಿಲಿ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ಎಕನಾಮಿಕ್ಸ್ ಸೇರ್ಕೋ ಅಂದ್ರು.
ಸರಿ MA ಎಕನಾಮಿಕ್ಸ್ ಸೇರ್ಕೊಂಡೆ. ಬಹಳ ಚೆನ್ನಾಗಿ ಓದಿದ್ವಿ, ಟೆಸ್ಟ್ಗಳಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬರೋದು ಎಲ್ಲ ಓದಿದ್ವಿ. ಅಗ್ರಿಕಲ್ಚರ್ ಎಕನಾಮಿಕ್ಸ್ ಇತ್ತು, ಎಕನಾಮಿಕ್ ಥಿಯರಿ ಇತ್ತು, ಹಿಸ್ಟ್ರಿ ಆಫ್ ಎಕನಾಮಿಕ್ ಥಾಟ್ ಇತ್ತು, ಎಲ್ಲ ಇತ್ತು, ಚೆನ್ನಾಗಿತ್ತು. ಅವಾಗ ಏನು ಅಂದ್ರೆ 2 MA ವರ್ಷದ ಸೇರಿ ನಿಮಗೆ ಇದನ್ನ ಕೊಡೋರು, ನಿಮಗೆ ರಿಸಲ್ಟ್. ಸರಿ, MA ಫಸ್ಟ್ ಇಯರ್ ಚೆನ್ನಾಗಾಯ್ತು. ಆ MA ಫಸ್ಟ್ ಇಯರ್ MA ಸೆಕೆಂಡ್ ಇಯರ್ ಬರ್ಬೇಕಾದ್ರೆ ಅಲ್ಲಿ ಯುವಜನ ಫೆಸ್ಟಿವಲ್ ಅಲ್ಲಿ ನಾಟಕ ಮಾಡಿದೆ. ಅಲ್ಲಿ ಆ ಕಾಲದಲ್ಲಿ 71, 72 ಪೀರಿಯಡ್ ಅಲ್ಲಿ MA ಇದ್ದಾಗ ಅಲ್ಲಿ ಯುವಜನ ಸಂಘ ಇತ್ತು ನಮ್ದು, ಅಂದ್ರೆ ವಿದ್ಯಾರ್ಥಿ ಸಂಘ. ಅವರು ದಿಗವರ ಅನ್ನುವಂತ ಒಂದು ಪುಸ್ತಕವನ್ನು ತಂದ್ರು. ಅದರಲ್ಲಿ ನಾನು ಕವನ ಬರೆದಿದ್ದೀನಿ, ಆ ಭಾಗ್ಯವು ನನಗೆ ಎಲ್ಲಿ ಅಂತ. ಯಾವುದು ಇದು? ನಾನು ಗಾಂಧೀಜಿ ಪಾಠ ಮಾಡಿದ್ನಲ್ಲ, ಚೈನಾ ವಾರ್ ಹಿನ್ನೆಲೆಯಲ್ಲಿ ನಾನು ಅವನ್ನೆಲ್ಲ ನೋಡಕ್ ಸಾಧ್ಯವಿದೆಯೇ ಅಂತ, ಆ ಭಾಗ್ಯವು ನನಗೆ ಎಲ್ಲಿ ಅಂತ ನನ್ನ ಫಸ್ಟ್ ಕವನ ಅಲ್ಲಿ ಬರೆದೆ. ಮತ್ತೆ ನಮಗೆ ಪ್ರೆಸೆಂಟೇಶನ್ ಕಾನ್ವೆಂಟ್ ನಲ್ಲಿ ವೆಂಕಟೇಶ್ ಗೋಡ್ಕಿಂಡಿ ಅಂತ ಒಬ್ರು 75 ರೂಪಾಯಿಗೆ ಡ್ರಾಯಿಂಗ್ ಮಾಸ್ಟರ್ ಇದ್ರು. ಅವರು ನಮ್ಮ ತಂದೆ ಬಹಳ ಆಪ್ತ ಮಿತ್ರರು. ಆಕಾಶವಾಣಿಯಲ್ಲಿ ಕೆಲಸ ಇದ್ದಂತ ನಮ್ಮ ತಂದೆಗೆ ಡೈರೆಕ್ಟರ್ ಏನ್ ಹೇಳಿದ್ರು, ಒಬ್ರು ಕಲಾವಿದರನ್ನ ಕರ್ಕೊಂಬ ಅಂದ್ರು. ದಯವಿಟ್ಟು ಕ್ಷಮಿಸಿ, ನಾನು ವಾಪಸ್ ಹೋಗ್ತಾ ಇದ್ದೀನಿ. ಏನಂದ್ರೆ ಅವ್ರು ಏನ್ ಕಂಡೀಷನ್ ಇದ್ರು, ನೀವೊಬ್ಬ ಕಲಾವಿದರನ್ನ ಕರ್ಕೊಂಬರ್ಬೇಕು, ಅವನು ಚೆನ್ನಾಗಿ ಮಾಡಿದ್ರೆ ನೀನು ಉಳಿತೀಯ, ಅವನು ಉಳಿತೀಯ, ಅವನು ಫೇಲ್ಯೂರ್ ಆದ್ರೆ ಅವನು ಉಳಿತಾನೆ, ನೀ ಮನೆಗೆ ಹೋಗ್ತೀಯ ಅಂತ ಹೇಳಿದ್ರು. ಇಂಥ ಚಾಲೆಂಜ್ ತಗೊಂಬಂದ್ ನಮ್ಮ ತಂದೆ ಆ ವೆಂಕಟೇಶ್ ಗೋಡ್ಕಿಂಡಿನ ಆಕಾಶವಾಣಿಗೆ ಮುಂದೆ ಕರ್ಕೊಂಡ್ರು. ಅವ್ರ ಹಂತವಾಗಿ ಅವರು ಸಂಗೀತಗಾರರಾಗಿದ್ರು, ಕೊಳಲ್ ನುಡಿಸ್ತಾ ಇದ್ರು, ತಬಲಾ ನುಡಿಸ್ತಾ ಇದ್ರು, ಡ್ರಾಯಿಂಗ್ ಮಾಡ್ತಾ ಇದ್ರು, ಬಹುಭಾಷಾ ಕಲಾವಿದ್ರು, ಸಂಗೀತದಲ್ಲಿ ಅತ್ಯುತ್ತಮವಾಗಿ ಹಿಂದೂಸ್ತಾನಿ ಗಾಯನ ಮಾಡೋರು, ಫ್ಲೂಟ್ ನುಡಿಸೋರು, ರಾಷ್ಟ್ರೀಯ ಮಟ್ಟದಲ್ಲಿ ಇದ್ರು. ಅವ್ರ ಮುಂದೆ ಆಕಾಶವಾಣಿ ನಿರ್ದೇಶಕರಾದ್ರು. ಅವರು ನನಗೆ ಆಗಾಗ ಬಂದು ಗೈಡೆನ್ಸ್ ತಗೊಳ್ಳೋರು ಶಾಲೆಯಲ್ಲಿ ಇದ್ದಾಗ, ಪ್ರೆಸೆಂಟೇಶನ್ ಕಾನ್ವೆಂಟ್ ಅಲ್ಲಿ. ಒಂದ್ಸಲ ನಮ್ಮ ತಂದೆ ಹೇಳ್ಬಿಟ್ಟಿದ್ದಾರೆ, ಇವನು ತಾಯಿಗೆ ಮಾತು ಕೇಳಲಿಲ್ಲ ಅಂತ. ನನಗೆ ಒಂದು ಆರ್ಟ್ ನಲ್ಲಿ ಬರೋದು, ತಾಯಿಯ ಮಾತು ಕೇಳದ ಮಗ ಅಂತ ನನಗೆ ಬೆನ್ನಿಗೆ ಕಟ್ಟಿಬಿಟ್ಟು ಇಡೀ ಸ್ಕೂಲಲ್ಲಿ ಮೆರವಣಿಗೆ ಮಾಡಿಸಿ ನಾ ಬಿಸಿಲಲ್ಲಿ ನಿಲ್ಬೇಕಾಯ್ತು 3 ಗಂಟೆ ಕಾಲ, ಶಿಕ್ಷೆ ನನಗೆ. ಹೀಗಾಗಿ ಆ ವೆಂಕಟೇಶ್ ಗೋಡ್ಕಿಂಡಿ ಅವರು ಹೇಳಿಕೊಟ್ಟಂತ ಶಿಸ್ತು, ತಾಯಿ ಮಾತನ್ನ ಮೀರಬಾರದು, ತಾಯಿ ತಂದೆ ಗೌರವ ಕೊಡಬೇಕು ಅನ್ನೋದನ್ನ ಸಿದ್ಧಪಡಿಸ್ತು ಮುಂದೆ ಜೀವನದ ಉದ್ದಕ್ಕೂ. ಹೀಗಾಗಿ ನಾನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಓದ್ದೆ, ಚೆನ್ನಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೆ, ಸೆಮಿನಾರ್ಲಿ ಭಾಗವಹಿಸ್ತೆ. ಹಾಳಾದ್ದು ನೋಡ್ರಿ, ನಾವ್ ಎಲ್ಲಿ ಹೋದ್ರು ಸಹ ನಾನು ಜಾತಿ ಧರ್ಮ ಇವುಗಳನ್ನ ಗಮನಿಸೋಲ್ಲ. ನಮ್ಮ ತಂದೆಯವರ ಸಿದ್ಧಾಂತವೇ ನನಗೂ, ನಾವೆಲ್ಲ ಒಂದು ಭಾರತೀಯರು, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಂದೇ ಅನ್ನೋ ತತ್ವ ನಮಗೆ. ನಮ್ಮ ಅಡಿಗೆ ಮನೇಲಿ ನಾವು ಒಟ್ಟಿಗೆ ಊಟ ಮಾಡ್ತಿದ್ವಿ. ಇವತ್ತು ನನಗೆ ವ್ಯತ್ಯಾಸ ಇಲ್ಲ. ನಮ್ಮ ಮನೆಗೆ ಬರೋರು ಎಲ್ಲರೂ ಬರ್ತಾರೆ, ನಾನಾಗ್ಲಿ ನನ್ನ ಹೆಂಡತಿ ಆಗ್ಲಿ ನನ್ನ ಮಗ ಆಗ್ಲಿ ಅದೇ ಪದ್ಧತಿ ಅಳವಡಿಸ್ಕೊಂಡಿದ್ವಿ. ಆದ್ರೆ ಅಲ್ಲಿ ಜಾತಿ ಪದ್ಧತಿ ನನಗೆ ಹೊಡ್ತಾ ಕೊಡ್ತು. ನಾನು ಬಹಳ ಶೈನ್ ಆಗ್ತಾ ಇದ್ದೀನಿ, ಎದ್ದು ಕಾಣಿಸ್ತೀನಿ, ಆಕ್ಟಿವಿಟೀಸ್ ಮಾಡ್ತೀನಿ ಅಂತ ಒಂದು ಕಡೆ. ಮತ್ತೆ ಅಲ್ಲಿ ಇಬ್ರು ಪ್ರೊಫೆಸರ್ ಮಧ್ಯದಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರಾಗ್ಬೇಕು ಅಂತ ಒಂದು ಜಗಳ ಇತ್ತು. ಒಬ್ರು ಲಿಂಗಾಯತರು, ಒಬ್ರು ಒಕ್ಕಲಿಗರು. DM ನಂಜುಂಡಪ್ಪ ಅವರು ಸರ್ಕಾರಕ್ಕೆ ಆರ್ಥಿಕ ಸಲಹೆಗಾರರಾಗಿ ಹೊಟ್ಟೋಗಿದ್ರು. ಈಗ ಇವರಿಬ್ಬರಿಗೇನು ಅಂದ್ರೆ ನನ್ನ ಜಾತಿಯ ಮೇಲೆ ಹೊಟ್ಟೆ ಕಿಚ್ಚವ್ರಿ. ಇವನು ಕಲಾವಿದನಾಗಿದ್ದಾನೆ, ಇವನು ಶೈನ್ ಆಗ್ತಾನೆ, ಇವನಿಗೆ ಕ್ಲಾಸ್ ಕೊಟ್ಬಿಟ್ರೆ ಇವ್ನು ನಮ್ಮನ್ನು ಮೀರಿಸ್ತಾನೆ. ಅಲ್ಲ, ಇದು ಯಾವ ರೀತಿಲಿ ಆಯ್ತೋ ಗೊತ್ತಿಲ್ಲ ನನಗೆ. ನಾನು MA ಆದ ತಕ್ಷಣ ಒಂದು 4-5 ಕಡೆ ರಿಸಲ್ಟ್ ಬರೋದಕ್ಕೆ ಮೊದಲು ನಾನು ಇಂಟರ್ವ್ಯೂಗೆ ಹೋಗಿದ್ದೆ. ಪೇಪರ್ಲ್ಲಿ ಇಂಟರ್ವ್ಯೂ ಬರೋದು, ಅವಾಗೆಲ್ಲ ಲೆಟರ್ ಬರ್ತಿರಲಿಲ್ಲ, ಪೇಪರ್ಲ್ಲ ಬಂದ್ರೆ ಆ್ಯಡ್ ಹೋಗ್ತಿದ್ದೆ. ನಾನು ಬೇರೆ ಬೇರೆ ಊರಿಗೆ ಹೋದೆ. ನಮ್ಮ ತಂದೆಗೆ ರಂಗಭೂಮಿಯ ಬೆಂಬಲ ಇದ್ದದ್ರಿಂದ ಯಾವ ಊರಿಗೆ ಹೋದ್ರು ನಾಟಕ ಕಂಪ್ನಿ ಇರೋದಾಗ ನಾಟಕ ಕಂಪ್ನಿಯಲ್ಲಿ ನಾಟಕ ನೋಡೋದು, ಥಿಯೇಟ್ರಲ್ಲಿ ಮಲ್ಕೊಳ್ಳೋದು. ನನಗೆ ಕಲಾವಿದರು ಸ್ಟೇಜ್ ಮೇಲೆ ಕರ್ಟನ್ ಎಲ್ಲ ಹಾಕಿ ಹಾಸಿಗೆ ತರ ಮಾಡ್ಕೊಳ್ಳೋರು. ನಾವೆಲ್ಲೂ ಹಾಸ್ಟೆಲ್ಗೆ ಹೋಗ್ತಿರ್ಲಿಲ್ಲ ಅಥವಾ ಹೋಟ್ಲಿಗೆ ಹೋಗ್ತಿರ್ಲಿಲ್ಲ, ದುಡ್ಡಿರ್ಲಿಲ್ಲ. ಸರಿ, ಹೋಗಿ ಲಾರಿಲಿ ಹೋಗೋದು, ಸರಿ ಅಲ್ಲಿ ಹೋಗೋದು, ಆ ಥರ ಮಾಡ್ತಾ ಇದ್ದೆ. ಅಲ್ಲಿ ಹೋದಾಗ ನಾನು 3 ಕಾಲೇಜ್ಗೆ ಹೋಗಿದ್ದೆ. ಹಂಸಭಾವಿ ಕಾಲೇಜಿಗೆ ಹೋಗಿದ್ದೆ, ಅಕ್ಕಿ ಅಲರ್ ಕಾಲೇಜಿಗೆ ಹೋಗಿದ್ದೆ, ಮತ್ತೆ ನಮ್ಮ ಮಠ ಇರುವಂತ ಸಿರಿಗೆರೆಯ ಮಠದ ಕಾಲೇಜಿಗೂ ಹೋಗಿದ್ದೆ. ಆಗ ಹೋದಾಗ ಎಲ್ಲ ಕಡೆ ಕಂಡೀಷನ್ ಏನಂದ್ರೆ, ನಿಮ್ಗೆ ಇಂಟರ್ವ್ಯೂ ತಗೋತೀವಿ, ನಿಮಗೆ ಒಟ್ಟು 300 ರೂಪಾಯಿ ಕೊಡ್ತೀವಿ ಸಂಬಳ. 73ನೇ ಇಸ್ವಿ ನಡೆದಿದ್ದು. 300 ರೂಪಾಯಿ ಕೊಡ್ತೀವಿ ಕನ್ಸಾಲಿಡೇಟೆಡ್ ಫಂಡ್, ಬಂದು ಮಾಡಬೇಕು ಅಂತ. ಸರಿ, ಸಿರಿಗೆರೆ ಮಠದಲ್ಲಂತೂ ನೀವು ಬಂದಿದ್ದೀರಿ, 1-2 ದಿವಸ ಪಾಠ ಮಾಡಿ ಹೋಗಿ ಅಂದ್ರು. ಆವಾಗ ಅಲ್ಲಿ ಸೊಸೈಟಿಲಿ 1 ರೂಪಾಯಿಗೆ 1 ದಿವಸಕ್ಕೆ 1 ರೂಮ್ ಕೊಟ್ರು. ಅಲ್ಲಿ ಇದ್ದು ನಾನು ಅವ್ರಿಗೆ 2 ದಿವಸ ಪಾಠ ಮಾಡಿದೆ. ಪಾಠ ಮಾಡಿದ ತಕ್ಷಣ ಯು ಆರ್ ಸೆಲೆಕ್ಟೆಡ್, ನೀವು ಹೋಗಿ 2nd ಕ್ಲಾಸ್ ಬಂದ್ಮೇಲೆ ಬನ್ನಿ ಅಂದ್ರು. 2nd ಕ್ಲಾಸ್ ಆದ್ಮೇಲೆ ನೀವು ಬನ್ನಿ,
ನೀವು ಜಾಯ್ನ್ ಆಗಿ ಎಂದಿದ್ರು. ಸರಿ, ಈ ಪ್ರೊಫೆಸರ್ಗಳ ಗಲಾಟೆ ಕೇಳಿದ್ನಲ್ಲ, ಜಾತಿಯ ದೃಷ್ಟಿಯಿಂದ ಮತ್ಸರದ ದೃಷ್ಟಿಯಿಂದ ನನಗೆ ಒಂದು ಸಿಂಗಲ್ ಮಾರ್ಕ್ ನಲ್ಲಿ ಸೆಕೆಂಡ್ ಕ್ಲಾಸ್ ಹೋಯ್ತು. 400ಕ್ಕೆ ಇದು 800ಕ್ಕೆ 392 ಬಂದ್ರೆ ಸೆಕೆಂಡ್ ಕ್ಲಾಸ್ 8 ಮಾರ್ಕ್ಸ್ ಬೇಸ್ ಸಿಕ್ತಿತ್ತು. 391 ಕೊಟ್ರು ನನಗೆ. ಹೀಗಾಗಿ ನಾನು 3 ಕಾಲೇಜಿಗೂ ಆರ್ಡರ್ ಕೊಟ್ಟಿದ್ರು ಸಹ ಹೋಗೋಕ್ಕಾಗ್ಲಿಲ್ಲ. ಅವ್ರಿಗೆ ಬರ್ದೆ ನಾನು. ಅವ್ರು ಬರೆದಾಗ ಒಂದು ಪೋಸ್ಟ್ ಕಾರ್ಡ್ ಬರೆದಿದ್ದೆ, ಅದು ಇನ್ನೂ ನನ್ಗೆ ನೆನಪಿದೆ. 73ನೇ ಇಸ್ವಿಲಿ ಬರ್ದಿದ್ದು ನಾನು, ಸಿರಿಗೆರೆ ಮಠಕ್ಕೆ ಬರ್ದಿದ್ದೆ. ಟೀಚಿಂಗ್ ಈಸ್ ಎ ಟ್ಯಾಲೆನ್ಸ್, ಕ್ಲಾಸ್ ಈಸ್ ದ ಮಾರ್ಕ್ ಆಫ್ ಇಂಟೆಲಿಜೆನ್ಸ್, ದೇರ್ ನೀಡ್ ನಾಟ್ ಬಿ ಕೋರಿಲೇಷನ್ ಅಂತ ಬರ್ದಿದ್ದೆ. ಆಗ ಅವ್ರಿಗೆ ಸಂತೋಷವಾಯ್ತು, ನೀವು ಬನ್ನಿ ಪಾಠ ಮಾಡಿ ಅಂದ್ರು. ಮತ್ತೆ 3 ದಿವಸ ಹೋಗಿ ಅಲ್ಲಿ ಪಾಠ ಮಾಡಿ ಬಂದೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿಗೆ ಇಷ್ಟು ಮುಗಿಸ್ತೀನಿ. ನಮಸ್ಕಾರ.